ಹೈಕೋರ್ಟ್ನ ಆದೇಶ ಬಂದ ನಂತರ ತುರ್ತು ಸುದ್ದಿಗೋಷ್ಠಿ ನಡೆಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಕಂಪ್ಲೀಟ್ ಆಗಿ ಇನ್ನೂ ಕೂಡ ಆರ್ಡರ್ ಪ್ರತಿಯನ್ನು ಓದಿದ ನಂತರ ನಾನು ರಿಯಾಕ್ಟ್ ಮಾಡ್ತೀನಿ. ಆದರೆ ಕೆಲವೊಂದು ಹೈಲೈಟ್ಸ್ ವಿಚಾರಗಳನ್ನ ಮಾತ್ರ ಬಿಗಿನಿಂಗಲ್ಲಿ ಅವರು ಹೇಳಿದರು. 19C ರಾಜ್ಯಪಾಲರು ಕ್ಯಾನ್ಸಲ್ ಮಾಡಿದ್ದು, 218 BNSSನ ಹೈಕೋರ್ಟ್ ತೆಗೆದಾಕಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಮಾತ್ರ ಮಾತನಾಡಿದ್ರು. ಆದರೆ ಆದೇಶದ ಪ್ರತಿಯ ಸಾರಾಂಶ ಏನು, ಅದು ಬಹಳ ಮುಖ್ಯವಾದಂತಹ ವಿಚಾರ. ಏನು ಹೇಳ್ತಾರೆ ಅಂದರೆ, ಹೈಕೋರ್ಟ್ನ ಆದೇಶದಲ್ಲಿ ರಾಜ್ಯಪಾಲರ ಆದೇಶ ವಿವೇಚನಾ ಶೂನ್ಯವಾಗಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಮುಖವಾಗಿ ವಾದ ಮಂಡಿಸಿದ್ದೇ ಇದು. ರಾಜ್ಯಪಾಲರು ವಿವೇಚನಾ ರಹಿತವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ, ಅಂದರೆ ಇದಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ. ಅದನ್ನು ಹೈಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿತ್ತು. ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ವಿವೇಚನಾ ರಹಿತವಾಗಿ ಏನಾದರೂ ಪಕ್ಷಪಾತವಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಕಾನೂನಿನ ಅನ್ವಯವಾಗಿದೆ. ರಾಜ್ಯಪಾಲರು ಯಾವ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು, ರಾಜ್ಯಪಾಲರ ಅಧಿಕಾರ ಎಲ್ಲಿ ತನಕ ಇರುತ್ತೆ, ಯಾವ ಹಂತದ ತನಕ ಅವರು ತೀರ್ಮಾನಗಳನ್ನು ಕೈಗೊಳ್ಳಬಹುದು, ಇವೆಲ್ಲವೂ ಕೂಡ ಕಾನೂನಿನ ಅನ್ವಯವೇ ಆಗಿದೆ ಅಂತಕ್ಕಂಥದ್ದನ್ನು ಇದು ನಾವು ಹೇಳ್ತಾ ಇರೋದಲ್ಲ, ಹೈಕೋರ್ಟ್ ಅಭಿಪ್ರಾಯಪಟ್ಟಿರೋದು. ಅಭಿಷೇಕ್ ಮನು ಸಿಂಘ್ವಿ ಕೂಡ ಇದನ್ನು ಇಲ್ಲ, ಕಾನೂನಿನ ಅನ್ವಯ ಆಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹೇಳಿದರು. ಇನ್ನು ತನಿಖಾಧಿಕಾರಿಯಿಂದ ಮುಂಚಿತವಾಗಿ ತನಿಖೆ ನಡೆಸಿ ವರದಿ ಪಡೆಯೋ ಅಗತ್ಯವಿಲ್ಲ ಅಂತ ಕೂಡ ಹೇಳಿದೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ತನಿಖಾಧಿಕಾರಿಯಿಂದ ಮುಂಚಿತವಾಗಿ ವರದಿಯನ್ನು ತನಿಖೆ ನಡೆಸಿ ಅವರ ಮೂಲಕವಾಗಿ ವರದಿ ಬಂದ ನಂತರದಲ್ಲಿ ಇದನ್ನ ಕೊಡಬೇಕೇ ವಿನಃ ಡೈರೆಕ್ಟ್ ರಾಜ್ಯಪಾಲರು ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ವಾದದ ಸಂದರ್ಭದಲ್ಲಿ ಬಂತು. ಅದಕ್ಕಾಗಿ ಇದನ್ನ ಸಿದ್ದರಾಮಯ್ಯನವರೇ ತುಂಬಾ ಸರ್ತಿ ಮೀಡಿಯಾ ಮುಂದೆ ಮಾತನಾಡಿದ್ರು. ತನಿಖಾ ವರದಿನೇ ಇಲ್ಲದೇನೆ ಹೆಂಗ್ರಿ ಕೊಡಕ್ಕೆ ಸಾಧ್ಯ ಅಂತ ಕೇಳಿದ್ರು. ಇಲ್ಲ, ಸರಿ, ಕೊಡಬಹುದು ಅಂತ ಈಗಾಗಲೇ ಹೇಳಿದೆ. ಇನ್ನು ಸೆಕ್ಷನ್ 17A ಅಡಿಯಲ್ಲಿ ಖಾಸಗಿ ವ್ಯಕ್ತಿಯೂ ಸಹ ಪ್ರಾಸಿಕ್ಯೂಷನ್ ಮಂಜೂರಾತಿಗೆ ಅನುಮತಿ ಪಡಿಬಹುದು. ಇವರೇನು ಹೇಳಿದ್ರು ಅಂತಂದ್ರೆ, ಒಬ್ಬ ತನಿಖಾಧಿಕಾರಿ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಅದರ ಮೇಲ್ಪಟ್ಟ ಅಧಿಕಾರಿ ಆತ ಮಾತ್ರ ರಾಜ್ಯಪಾಲರ ಬಳಿ ಕೇಳಬಹುದು ಪ್ರಾಸಿಕ್ಯೂಷನ್ಗೆ. ಯಾರೋ ಖಾಸಗಿ ವ್ಯಕ್ತಿ TJ ಅಬ್ರಹಂ ಅಥವಾ ಸ್ನೇಹಜೀವಿ ಕೃಷ್ಣನ ಬಂದು ಕೇಳಕ್ಕೆ ಬರ್ತಾರೆ ಅಂತೆಲ್ಲ ವಾದ ಇತ್ತಲ್ಲ, ಪಡೆಯಬಹುದು ಅಂತ ಹೇಳಿದೆ. ಇವೆಲ್ಲವೂ ಕೂಡ ಮುಂದೊಂದು ದಿನ ಇನ್ಯಾವುದೋ ಕೇಸಲ್ಲಿ ಕೋರ್ಟ್ ಅಭಿಪ್ರಾಯಗಳು ಅನುಕೂಲಕ್ಕೆ ಬರುತ್ತೆ. ಇನ್ನು ಸಂಪುಟದ ಸಲಹೆಯನ್ನ ರಾಜ್ಯಪಾಲರು ತಿರಸ್ಕರಿಸಬಹುದು, ಅದನ್ನು ಕೂಡ ಹೇಳಿದ್ರು. ಸಂಪುಟದ ಸಲಹೆಯನ್ನ ಎಳ್ಳಷ್ಟು ಕೂಡ ಪರಿಗಣಿಸಿಲ್ಲ ರಾಜ್ಯಪಾಲರು, ಕಂಪ್ಲೀಟ್ ಆಗಿ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಇದು ಸರಿಯಾದಂತಹ ಕ್ರಮ ಅಲ್ಲ. ಹಾಗಾದ್ರೆ ಸಂಪುಟದಲ್ಲಿ ತೆಗೆದುಕೊಂಡಂತಹ ತೀರ್ಮಾನಕ್ಕೆ ಇರುವಂತಹ ಮಾನ್ಯತೆ ಏನು ಅನ್ನುವಂತಹ ಪ್ರಶ್ನೆ ಬಂತು. ಅದಕ್ಕೆ ಕೋರ್ಟ್ ಹೇಳಿದೆ, ಸಂಪುಟದ ಸಲಹೆಯನ್ನ ಕೂಡ ರಾಜ್ಯಪಾಲರು ಸ್ವೀಕಾರ ಮಾಡಬೇಕು ಅಂತಿಲ್ಲ, ಅದನ್ನ ಅವರು ತಿರಸ್ಕಾರ ಮಾಡೋದಕ್ಕೂ ಕೂಡ ಅವರು ಸರ್ವ ಸ್ವತಂತ್ರರಾಗಿದ್ದಾರೆ. ಹಾಗಾಗಿ ಅದನ್ನ ಪರಿಗಣಿಸಲೇಬೇಕು ಅನ್ನೋದಿಲ್ಲ ಅಂತ ಹೇಳಿದೆ. ಇನ್ನು ಮುಂದಿನ ಪಾಯಿಂಟ್ ಏನಂದ್ರೆ, ಖಾಸಗಿ ದೂರುದಾರರು ಅಂದ್ರೆ ಈ 3 ಜನ ದೂರುದಾರರು ಏನಿದ್ದಾರೆ, ಇವರು ರಾಜ್ಯಪಾಲರಿಂದ ಅನುಮತಿಯನ್ನ ಪಡೆಯಬಹುದು ಅಂತ ಹೇಳಿದ್ದಾರೆ. ಯಾರೋ ಅಧಿಕಾರಿಗಳೇ ಆಗಬೇಕು, ಪೊಲೀಸ್ ಅಧಿಕಾರಿಗಳೇ ಆಗಬೇಕು ಅಂತ ಇಲ್ಲ. ಖಾಸಗಿ ದೂರುದಾರರು ಕೂಡ ಆದರೆ ಸೂಕ್ತ ದಾಖಲಾತಿಗಳನ್ನ ಕೊಟ್ಟು ರಾಜ್ಯಪಾಲರಿಗೆ ಕನ್ವಿನ್ಸ್ ಆದರೆ ಅವರು ಅನುಮತಿಯನ್ನ ಪಡೆಯಬಹುದು. ಖಾಸಗಿ ದೂರರು ಎಲ್ಲಿ ದೂರು ಕೊಟ್ಟರು ಕೂಡ ತಗೊಳ್ಳಲ್ಲ ಅಂದ್ರೆ ಅವ್ರು ಎಲ್ಲಿ ಕೊಡಬೇಕಾಗತ್ತೆ ಅಂತ. ಅದರಲ್ಲೂ ಜನಪ್ರತಿನಿಧಿಗಳ ವಿಚಾರದಲ್ಲಿ ಅವರು ರಾಜ್ಯಪಾಲರ ಹತ್ರಕ್ಕೆ ಹೋಗ್ಬೇಕು. ಯಾವುದೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು FIR ಮಾಡಿ ಅಂತ ಅನ್ನಕ್ ಬರಲ್ಲ. ಹಾಗಾಗಿ ರಾಜ್ಯಪಾಲರು ಪರಮಾಧಿಕಾರವನ್ನ ಬಳಸಿ ಅನುಮತಿಯನ್ನ ಕೊಡ್ತಾರೆ, ಸೂಕ್ತ ದಾಖಲಾತಿಗಳು ಇದ್ರೆ. ಇನ್ನು ಪೊಲೀಸ್ ಅಧಿಕಾರಿಯೇ ಅನುಮತಿ ಕೊಡಬೇಕು ಅನ್ನುವಂತಹ ಅಗತ್ಯತೆಯೂ ಕೂಡ ಇಲ್ಲ. ಅದು ತನಿಖಾಧಿಕಾರಿಗಳು ತನಿಖಾ ವರದಿಯನ್ನ ಕೊಡಬೇಕು, ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಅನುಮತಿಸಬೇಕು, ಆ ನಂತರದಲ್ಲಿಯೇ ಈ ಪ್ರೊಸೀಜರ್ಗಳಾಗಬೇಕು ಅನ್ನುವಂತಹ ವಾದ ಏನಿತ್ತಲ್ಲ, ಆ ವಾದವನ್ನ ಕೋರ್ಟ್ ಹೇಳ್ತಾ ಇದೆ. ಪೊಲೀಸ್ ಅಧಿಕಾರಿಯೇ ಅನುಮತಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅವರು ಕೋರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಗತ್ಯತೆಯೂ ಬರಲ್ಲ ಅಂತ. ಖಾಸಗಿ ದೂರುದಾರರು ಕೂಡ ಅನುಮತಿಯನ್ನ ಕೋರಬಹುದು. ಇದು ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ. ರಾಜ್ಯಪಾಲರು ಕೇವಲ ಪೊಲೀಸ್ ಅಧಿಕಾರಿಗಳು ಕೇಳಿದಾಗ ಮಾತ್ರ ಸ್ಯಾಂಕ್ಷನ್ ಕೊಡ್ತಾರೆ ಅಂತಲ್ಲ, ಖಾಸಗಿ ದೂರುದಾರರು ಕೂಡ ಅನುಮತಿಯನ್ನು ಕೊಡಬಹುದು ಅಂತ ಇವತ್ತಿನ ಆದೇಶದಲ್ಲಿ ಸ್ಪಷ್ಟವಾಗಿದೆ. ಯಾಕೆಂದ್ರೆ ಇವಾಗ ದೂರು ಕೊಟ್ಟವ್ರು 3 ಜನ ಖಾಸಗಿ ವ್ಯಕ್ತಿಗಳೇ, ಅವ್ರು ಯಾವ ಪೊಲೀಸ್ ಅಧಿಕಾರಿನೂ ಅಲ್ಲ, ಏನೂ ಅಲ್ಲ. ಆದರೆ ಅವ್ರಿಗೂ ಸ್ಯಾಂಕ್ಷನ್ ಸಿಕ್ಕಿದೆ ಅಂತಂದ್ರೆ ಇದೆಲ್ಲವೂ ಕಾನೂನುಬದ್ಧವಾಗಿಯೇ ರಾಜ್ಯಪಾಲರು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ರಾಜ್ಯಪಾಲರು ಕೂಡ ಸ್ಯಾಂಕ್ಷನ್ ಕೊಡೋದಕ್ಕೂ ಮೊದಲು ಸಾಕಷ್ಟು ಸಲಹೆಗಳನ್ನ ಪಡ್ಕೊಂಡಿದ್ರು ಕಾನೂನು ತಜ್ಞರದ್ದು, ಹಾಗಾಗಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ಆದೇಶದಲ್ಲಿ ಯಾವುದೇ ಲೋಪ ಕಂಡು ಬಂದಿಲ್ಲ. ಪ್ರಮುಖವಾಗಿ ಹೇಳ್ತಾ ಇದ್ರು, ಇದು ಪಕ್ಷಾತೀತವಾಗಿ ಆಗಿದೆ, ಅವರು ವಿವೇಚನೆಯನ್ನೇ ಬಳಸಿಲ್ಲ. ಕೇವಲ ಯಾರೋ ಖಾಸಗಿ ವ್ಯಕ್ತಿ ದೂರು ಕೊಟ್ಟ ತಕ್ಷಣ ಸಂಪುಟದ ಒಂದು ಸಲಹೆನೂ ಕೂಡ ಪರಿಗಣಿಸಲಿಲ್ಲ, ನೇರವಾಗಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಸಂಪೂರ್ಣ ಕಾನೂನು ವಿರುದ್ಧವಾಗಿ ನಡೆದಿದೆ, ಕಾನೂನಿನ ಪರಿಪಾಲನೆ ಆಗಿಲ್ಲ ಅಂತೆಲ್ಲ ಹೇಳಲಾಗಿತ್ತು. ಇದಕ್ಕೆ ಕೋರ್ಟ್ ಹೇಳ್ತಾ ಇದೆ, ರಾಜ್ಯಪಾಲರ ಆದೇಶದಲ್ಲಿ ಯಾವುದೇ ರೀತಿಯ ಲೋಪವನ್ನ ನಾವು ಗಮನಿಸಿಲ್ಲ, ಆ ರೀತಿಯ ಲೋಪಗಳು ಕಾಣಿಸ್ತಾ ಇಲ್ಲ. ಅವರು ಎಲ್ಲವನ್ನೂ ಕೂಡ ಕಾನೂನಿಗೆ ಅನ್ವಯವಾಗಿಯೇ ನಿಯಮ
ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ. ಇನ್ನು ಕಡತಗಳಲ್ಲಿ ನಿರ್ಧಾರದ ಹಿಂದಿನ ಕಾರಣ ದಾಖಲಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯಪಾಲರು ಸ್ಯಾಂಕ್ಷನ್ ಲೆಟರ್ ಕೊಟ್ರಲ್ಲ, ಅದರಲ್ಲಿ ಈ ಸ್ಯಾಂಕ್ಷನ್ ಕೊಡೋದಕ್ಕೆ ಏನ್ ಕಾರಣ ಅಂತ ಬರೆದಿದ್ದಾರೆ. ನಾನು ಕೊಡ್ತಾ ಇರೋದಕ್ಕೆ ಏನೇನ್ ಕಾರಣ, ನನಗೆ ಏನೇನ್ ದಾಖಲಾತಿ ಸಿಕ್ಕಿತ್ತು ಅಂತ ಅದನ್ನ ಬರೆದರೆ ಸಾಕು ರಾಜ್ಯಪಾಲರು. ಕಡತಗಳಲ್ಲಿ ಈ ನಿರ್ಧಾರ ತಗೊಂಡಿದಾರಲ್ಲ ರಾಜ್ಯಪಾಲರು, ಇದರ ಹಿಂದಿನ ಕಾರಣ ಏನು, ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದೀವಿ, ಅಷ್ಟು ಬರೆದರೆ ಸಾಕು. ಅದು ಕನ್ವಿನ್ಸಬಲ್ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯಪಾಲರು ಅಗಾಧವಾದ ವಿವೇಚನೆಯನ್ನ ಇಲ್ಲಿ ಬಳಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇಡೀ ವಾದವನ್ನ ಆಲಿಸಿದ ನಂತರದಲ್ಲಿ, ಆಮೇಲೆ ಕೋರ್ಟ್ಗೆ ಅವ್ರು ಕೊಟ್ಟಂತಹ ಎಲ್ಲ ದಾಖಲೆಗಳನ್ನ ಗಮನಿಸಿದಾಗ ರಾಜ್ಯಪಾಲರು ವಿವೇಚನೆಯನ್ನ ಬಳಸಿಯೇ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಅದರಲ್ಲೂ ಕೂಡ ಅಗಾಧವಾದ ವಿವೇಚನೆಯನ್ನ ಬಳಸಿದ್ದಾರೆ ಅಂತ ಕೋರ್ಟ್ ಹೇಳಿದೆ. ಹಾಗಾಗಿ ವಿವೇಚನೆಯನ್ನೇ ಬಳಸಿಲ್ಲ ಅನ್ನುವಂತಹ ಆರೋಪಗಳೇನಿತ್ತು, ವಾದ ಏನಿತ್ತು, ಅದು ಸರಿ ಅಲ್ಲ ಅನ್ನೋದನ್ನ ಈ ಮೂಲಕವಾಗಿ ಕೋರ್ಟ್ ಹೇಳಿದೆ. ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪದೇ ಪದೇ ಇದನ್ನ ಕೋರ್ಟ್ ಗಮನಕ್ಕೆ ತರ್ತಿದ್ರಲ್ಲ, ಅದಕ್ಕೆ. ಇನ್ನು ತನಿಖೆಗೆ ಅನುಮತಿ ಕೊಡುವಂತಹ ಮುನ್ನ ವಿಚಾರಣೆಯನ್ನ ಆಲಿಸಬೇಕು ಎಂಬುದು ಕಡ್ಡಾಯವಲ್ಲ ಅಂತಕ್ಕಂಥದನ್ನ ಕೂಡ ಹೇಳಿದ್ದಾರೆ ಸ್ಪೆಸಿಫಿಕ್ ಆಗಿ. ಅಂದ್ರೆ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡೋ ಮುನ್ನ ವಿಚಾರಣೆಯನ್ನ ಆಲಿಸಬೇಕು ಅನ್ನೋದು ಕಡ್ಡಾಯ ಅಲ್ಲ ಅಂತ. ವಿಚಾರಣೆ ಅಂತಂದ್ರೆ ಯಾರಾದರೂ ತನಿಖೆ ಮಾಡಿದ್ರೆ ತನಿಖಾಧಿಕಾರಿಯನ್ನ ಕರೆಸಿ ನೀನೇನೇನು ತನಿಖೆ ಮಾಡಿದೀಯಪ್ಪ ಇದೆಲ್ಲ ಕೇಳಿ ಕೊಡಬೇಕು ಅಂತ ಏನಲ್ಲ, ಹಂಗೆ ಡೈರೆಕ್ಟ್ ಆಗಿ ಕೊಡಬಹುದು ಅಂತ. ಇನ್ನು ಫಲಾನುಭವಿಗಳು ಅರ್ಜಿದಾರರ ಅಂದ್ರೆ ಮುಖ್ಯಮಂತ್ರಿಗಳ ವೈಫೇ ಆಗಿರೋದ್ರಿಂದ, ಅವರ ಕುಟುಂಬಸ್ಥರೇ ಆಗಿರೋದ್ರಿಂದ ಇದು ತನಿಖೆಗೆ ಸೂಕ್ತವಾಗಿರುವಂತಹ ಒಂದು ವಿಚಾರ. ಹಾಗಾಗಿ ಇದು ತನಿಖೆ ಆಗ್ಲಿ ಅಂತ ಫಲಾನುಭವಿಗಳು ಅಂದ್ರೆ ಮುಖ್ಯಮಂತ್ರಿಗಳು ಇದರಲ್ಲಿ ನೇರ ಪಾತ್ರ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ. ಮತ್ತೆ ಮುಖ್ಯಮಂತ್ರಿಗಳ ವೈಫ್ಗೋಸ್ಕರ ಮುಖ್ಯಮಂತ್ರಿಗಳು ಅವರ ಅವಧಿಯಲ್ಲಿ ಇದನ್ನೆಲ್ಲವನ್ನು ಕೂಡ ಮಾಡಿಕೊಟ್ಟಿದ್ದಾರೆ, ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಬಂತಲ್ಲ. ಹಾಗಾಗಿ ಈ ಆರೋಪ ಅವರ ವೈಫ್ ಮೇಲೆ ಬಂದಿರೋದು, ಅವರ ಕುಟುಂಬಸ್ಥರ ಮೇಲೆ ಬಂದಿರೋದ್ರಿಂದ ಒಂದು ತನಿಖೆ ಆಗಬೇಕು ಅಂತ. ಇನ್ನು ಸಿಎಂ ಕುಟುಂಬದವರೇ ಫಲಾನುಭವಿ, ಅವರ ಪತ್ನಿ ಆಗಿರೋದ್ರಿಂದ ತನಿಖೆ ಅಗತ್ಯ ಇದೆ. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಏನಂದ್ರೆ ಸಿಎಂ ಪತ್ನಿ ಯಾವುದೇ ಶಾಸಕರು ಅಲ್ಲ, ಯಾವುದೇ ಜನಪ್ರತಿನಿಧಿನೂ ಅಲ್ಲ, IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಕೂಡ ಮಾಡೋದಿಲ್ಲ ಅವರು. ಹಾಗಾಗಿ ಅವರಿಗೆ ಇವೆಲ್ಲ ಬಂದಿದೆ ಅಂತಂದಾಗ, ಸ್ವತಃ ಹೆಂಡತಿ ವಿಚಾರಕ್ಕೆ ಬಂದಿದೆ ಅಂತಂದಾಗ ಯಾಕೆ ಮುಖ್ಯಮಂತ್ರಿಗಳಾಗಬಾರದು ಅಂತಕ್ಕಂಥದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕೆಲವು ಸೆಕ್ಷನ್ಸ್ಗಳನ್ನ ಮೆನ್ಷನ್ ಮಾಡಿ ಹೇಳ್ತಾರೆ. ರಾಜ್ಯಪಾಲರು 19C ತಿರಸ್ಕೃತಗೊಳಿಸಿದ್ರು, ಇವತ್ತು ಕೋರ್ಟು 218 BNS ತಿರಸ್ಕೃತಗೊಳಿಸಿದ್ರು, ಬರೀ 17A ಅಡಿ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಇದನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಅಂತ? ಅರವಿಂದ, ಇವತ್ತು ಮಾನ್ಯ ನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ಪೇಜ್ ನಂಬರ್ 167 ಮತ್ತು 168ರಲ್ಲಿ ಸ್ಪಷ್ಟವಾಗಿ ನಮೂದನ್ನ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಸಿಎಂ ಮತ್ತೆ ಅವರ ಸಚಿವ ಸಂಪುಟದ ಸದಸ್ಯರು ಇವರ ತೀರ್ಪನ್ನ ಬೇರೆ ರೀತಿ ಅರ್ಥೈಸ್ಕೊಂಡ್ರ ಅನ್ನೋ ಒಂದು ಅನುಮಾನ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ರಾಜ್ಯಪಾಲರು ಮೆನ್ಷನ್ ಮಾಡಿರೋದು ಅಡಿಷನಲ್ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸೆಕ್ಷನ್ 218 BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈ ಕಾಯ್ದೆಯನ್ನ ತಪ್ಪಾಗಿ ಅರ್ಥೈಸಿದ್ದಾರೆ. ತಪ್ಪಾಗಿ ಅರ್ಥೈಸಿಕೊಂಡು ಇಲ್ಲಿ ಈ ಸೆಕ್ಷನ್ ನಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದರ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅದರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾವುದೇ ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ತನಿಖೆ ನಡೆದಂತಹ ಬಳಿಕ ಕೊಡ್ತಕ್ಕಂತಹ ಸ್ಯಾಂಕ್ಷನ್. ಆದ್ರೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಇಲ್ಲಿ ತನಿಖೆ ನಡೆದಿಲ್ಲ. ಹೀಗಾಗಿ 218 ಪರಿಗಣಿಸಬಾರದು ಅನ್ನೋ ನಿಟ್ಟಿನಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಮನವಿಯನ್ನ ಮಾಡಿಕೊಂಡ್ರು. ಅವರ ಮನವಿಯನ್ನ ವಾದದಲ್ಲಿ ಮಾನ್ಯ ನ್ಯಾಯಾಧೀಶರು ಪುರಸ್ಕರಿಸಿದ್ದಾರೆ. ಆ ಆದೇಶವನ್ನ ಕೂಡ ಹೇಳಿದ್ದಾರೆ. ಇಲ್ಲಿ 218 ಬರೋದಿಲ್ಲ. ಹೀಗಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಏನಿದೆ ಅದರಡಿ ನಾನು ಆದೇಶವನ್ನ ಮಾಡ್ತಿದ್ದೀನಿ, ತನಿಖೆಗೆ ಕೊಡಬಹುದು ಪ್ರಕರಣದಲ್ಲಿ. ಇಲ್ಲಿ ಸಿಎಂ ರವರ ಅರ್ಜಿಯನ್ನ ನಾವು ವಜಾ ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನ್ಯಾಯಾಧೀಶರೇ ಹೇಳಿದಂತಹ ಹಿನ್ನೆಲೆಯಲ್ಲಿ ಇಲ್ಲಿ 218 BNSS ಇದು ಆರಂಭದಲ್ಲಿ ಒಂದೇ ಒಂದು ಮಾತನ್ನು ಹೇಳ್ಬಿಡ್ತೀನಿ. ಮೊದಲಿಗೆ ಗವರ್ನರು ಪ್ರಾಸಿಕ್ಯೂಷನ್ ಅನ್ನ ಕೊಟ್ಟಿದ್ದು ಅರವಿಂದ್ PC Act 17A ಅಡಿ ಹಾಗೆ BNSS 218 ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು. ಆದರೆ ವಾದ ಪ್ರತಿವಾದಗಳು ನಡೆದಂತಹ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ರು, ಇನ್ನು ತನಿಖೆ ನಡೆದಿಲ್ಲವಾದ್ರಿಂದ ಈ ಒಂದು 218 ಸೆಕ್ಷನ್ ಏನಿದೆ ಇದು ಬರೋದಿಲ್ಲ, ಇದನ್ನ ಗವರ್ನರ್ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ, ಹೀಗಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೀಗಾಗಿ ತಾವು 17A ಅನ್ನ ಮಾತ್ರ ಪರಿಗಣಿಸಬೇಕು ಅಂತೇಳಿ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಅವರ ಮನವಿಯನ್ನ ನ್ಯಾಯಾಧೀಶರು ಪುರಸ್ಕರಿಸಿದ್ದಾರೆ ಮತ್ತೆ ಅಲ್ಲಿ ಆದೇಶದಲ್ಲಿ ಹೇಳಿದ್ದಾರೆ. ಹೀಗಾಗಿಯೇ
17A ಅಡಿ ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮತ್ತೊಂದು ಇವತ್ತು ಸಿಎಂ ರವರು ಹೇಳ್ತಿದ್ರು 19 ಏನಿದೆ PC ಆಕ್ಟ್ ಅದರಡಿ ಕೂಡ ಅದನ್ನ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ. ಅಂದ್ರೆ ಯಾವ ತನಿಖಾಧಿಕಾರಿ ತನಿಖೆ ಮುಗಿದಂತಹ ಬಳಿಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ಕೇಳ್ತಕ್ಕಂತಹ ಸೆಕ್ಷನ್ ಅದಾಗಿದೆ, ಅದು ಕೂಡ ಬರೋದಿಲ್ಲ ಅನ್ನೋದು ಈ ಕಾನೂನು ತಜ್ಞರ ಅಭಿಪ್ರಾಯ. ಹೀಗಾಗಿ 218 ಇರ್ಬೋದು, 19 ಇರ್ಬೋದು, ಇವೆರಡೂ ಕೂಡ ಅಪ್ಲೈ ಆಗೋದಿಲ್ಲ. 17A ಅಡಿ ತನಿಖೆ ನಡೆದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಕಾನೂನು ತಜ್ಞರು ಹೇಳ್ತಿರೋದು. ಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತಾ ಹೋಗ್ತೀನಿ.